ಶಿಕ್ಷಕ ಇದ್ದರೆ ಇಡೀ ಜಗತ್ತೆಲ್ಲ ಜ್ಞಾನದ ಬೆಳಕ. ಬೆಳಕ. ಸೈನಿಕ ಇದ್ದರೆ ಇಡೀ ದೇಶ ಎಲ್ಲ ರಕ್ಷಣೆ. ರಕ್ಷಣೆ. ಕೃಷಿಕ ಇದ್ದರೆ ಇಡೀ ದೇಶವೆಲ್ಲ ಏನು ಏನಕ್ಕದ್ರಿಪ್ಪ? ಜೀವದ ಕೋಶಗಳನ್ನ ತುಂಬಿಸುವಂತ ರೈತ ದೊಡ್ಡ ಗುಣದ ಮಾತ್ಮ. ಮಾಲೀಕವ. ಈ ಜೀವಿಗಳಿಗೆಲ್ಲ ಸಾಕವ ಯಾರಂತ ಕೇಳಿದ ಅವ ರೈತ. 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 3 ವ್ಯಕ್ತಿಗಳನ್ನ ನಾವು ಎಂದು ಮರಿಬಾರ್ದ್ರಿಪ್ಪ. ಅಂತ ದೇಶ ಕಾಯುವಂತ ನಮ್ಮ ಸೈನಿಕರಾಗಿರ್ತಕ್ಕಂತ ಕ್ವಾಣೂರು ಮಟ್ಟದೊಳಗೆ ಢಂಕನಾಡ ದೈಗಂಡುಗೌಡ ಹಬ್ಬ ಹಾಕಿದ. ಹೌದಪ್ಪ ಹೌದು. ಆ ಕರಿ ಕಟ್ಟಿದ ಹಬ್ಬದ ಕಾರ್ಯಕ್ಕೆ ಮಾಳಿಂಗರಾಯಿಗೆ ಭಂಡಾರ ಕೊಟ್ಟ ಕಳಿಸಿದ ಯಾರ ಕೈಯಾಗ? ಯಾರ ಕೈಯಾಗ್ರಿಪ್ಪ? ಕಂಟಿ ಕ್ವಾರಕ್ಕೆ ಅಮ್ಮಣ್ಣನ ಕೈಯಾಗ ಭಂಡಾರ ಕೊಟ್ಟ ಕಳಿಸಿದ. ಅದು ದೈಗೊಂಡಗೌಡ ಹೇಳ್ತಾನ, ಬೀಜಾಳಗುಂತಿ ಬೈಲಾಗ ಬಂದಿಗೆ 1000 ಭಾಗ್ಯ ಕಾಯ್ತಿರ್ತಾನ ಮಾಳಪ್ಪ. ಹೌದು. ಆ ಮುತ್ತ ಮಾಳಿಂಗರಾಯಿಗೆ ಭಂಡಾರ ಕೊಟ್ಟ ಬಾ, ತಪ್ಪಿಸಲಾರದೆ ನಮ್ಮ ಹಬ್ಬಕ್ಕೆ ಬರ್ಬೇಕಂತ ತಿಳ್ಕೊಂಡು ವಿನಂತಿ ಮಾಡಿ ಬಾ ಅಂತ ಹೇಳಿ ಡಂಕನಾಡ ದೈಗೊಂಡಗೌಡ ಕಂಟಿ ಕ್ವಾರಕ್ಕೆ ಅಮ್ಮಣ್ಣನ ಕೊಟ್ಟು ಕಳಿಸಿದ. ಅವಾಗ ಏನಾಯ್ತಿರಪ್ಪ ಮುಂದ? ಅವಾಗ ಭಂಡಾರ ಬಟ್ಟ ತಗೊಂಡು ಬೀಜಾಳಗುಂತಿ ಬೈಲಿಗೆ ಸೂರ್ಯ ಉದಯ ಆಗುದ್ರಾಗ ಬಂದ. ಹೌದು. ಯಾರು ಕಂಟಿಕೋರ ಕ್ಯಾಮಣ್ಣ. ಹೌದಪ್ಪ ಹೌದು. ಬಂದ ಮಾಳಿಂಗರಿಗೆ ಭಂಡಾರ ಕೊಟ್ಟಿಪ್ಪ. ಇಂತ ದಿವಸ ಡಂಕನಾಡದ ಹೆಗಣಗೌಡರು ಕ್ವಾರ್ಟರ್ ಮಠದಾಗ ಹಬ್ಬ ಹಾಕ್ಯಾರ. ಹಬ್ಬದ ಕಾರ್ಯಕ್ಕೆ ಬರ್ಬೇಕಂತ ತಿಳ್ಕೊಂಡು ಭಂಡಾರ ಬಟ್ಟ ಕಳಿಸ್ಯಾರ. ಭಗವಂತ ಭಂಡಾರ ಬಟ್ಟಿ ಹಿಡಿ, ನಾಳೆ ತಪ್ಪಲಾರದೆ ಗೌಡ್ರ ಹಬ್ಬಕ್ಕೆ ಬಾಂದ. ಹೌದಪ್ಪ ಹೌದು. ಅವಾಗ ಏನ್ ಹೇಳ್ತಾನ ಮಾಳಿಂಗರಾಯ? ಅವಾಗ ಮಾಳಿಂಗರಾಯ ಭಂಡಾರ ಬಟ್ಟಿ ಹಿಡ್ಕೊಂಡ. ಹೌದು. ಅದಕ್ಕಿಂತ ಪೂರ್ವದಲ್ಲಿ ಒಂದು ಆಗಿರ್ತಕ್ಕಂಥ ವಿಷಯ ಇಲ್ಲಿ ಭಕ್ತಿ ಜ್ಞಾನ. ಹೌದು. ಕಂಟಿಕ್ವಾರಕ್ಕೆ ಅಮ್ಮನ ಭಂಡಾರ ತರುವುದಕ್ಕಿಂತ ಮೊದಲ ಮುಂಚಿತವಾಗಿ ಮಾಳಿಂಗರಾಯಿಗೆ ಗೊತ್ತಿತ್ತು. ಅದಕ್ಕೆ ಮಾಳಿಂಗರಾಯಿಗೆ ತ್ರಿಕಾಲ ಜ್ಞಾನಿ ಅಂತಾರ. ಅದಕ್ಕೆ ಜ್ಞಾನ ತ್ರಿಕಾಲ ಜ್ಞಾನ. ಹೌದಪ್ಪ ಹೌದು. ತ್ರಿಕಾಲ ಜ್ಞಾನ ಅಂದ್ರೆ ಏನು? ಹಿಂದಾಗಿರ್ತಕ್ಕಂಥ ಸುದ್ದಿ, ಈಗಾಗುವಂತ ಸುದ್ದಿ, ಮುಂದಾಗುವಂತ ಸುದ್ದಿ. ಹೌದಪ್ಪ ಹೌದು. ಹಿಂದೆ ಏನಾಗಿನ ಅಂತಕ್ಕಂಥದ್ದು ಹಿಂದಿನ ಜನ್ಮದ ನೆನಪ. ಹೌದಪ್ಪ ಹೌದು. ಈಗಿನ ಜನ್ಮದ ತರ್ಕ, ಮುಂದೆ ಏನಾಗಿ ಹುಡ್ತೀನಿ ಅಂತಕ್ಕಂತ ಭಾವನೆಗಳು ಅವ್ರಿಗೆ ಗೊತ್ತಾಕದ. ಅವ್ರಿಗೆ ತ್ರಿಕಾಲ ಜ್ಞಾನಿಗಳಿದ್ದಾರೆ. ಹೌದಪ್ಪ ಹೌದು. ಅಂತ ತ್ರಿಕಾಲ ಜ್ಞಾನಿ ಮಾಳಿಂಗರಾಯ ಗೊತ್ತಾಗಿತ್ತು. ಕ್ವಾರ್ಟರ್ ಮಠದಾಗ ಢಂಕನಾಡ ದೈಗೊಂಡುಗೌಡ ಮೋಸದಿಂದ ಹಬ್ಬ ಹಾಕಲಕ್ ಬಂದಾನಂತ ಗೊತ್ತಾಗೆ ಮಕ್ಕಳಿಗೆ ಮಾಳಪ್ಪ ಪರೀಕ್ಷೆ ಮಾಡ್ತಿದ್ದ. ಹೌದಪ್ಪ ಹೌದು. ಆ ಮಗನ ಪರೀಕ್ಷೆ ಮಾಡಿ ಮುಂದೆ ಕಂಟಿಕ್ವಾರಕ್ಕೆ ಅಮ್ಮನ ತಂದಿರತಕ್ಕಂತ ಭಂಡಾರ ಮಾಳಪ್ಪ ಹಿಡ್ದ. ನಾನು ಹಬ್ಬಕ್ಕೆ ಬರ್ತೀನಿ, ನೀ ಹೋಗಪ್ಪ, ನಾ ಹಿಂದಿನ ಬರ್ತೀನಿ ಅಂತ ಅವನು ಕಳಿಸಿದ. ಹೌದು. ಬೇದಾಳಗುಂತಿ ಬೈಲಾಗ 1000 ಭಾಗ್ಯ ಬಿಟ್ಟು ಮಾಳಪ್ಪ ಬಂದ. ತನ್ನ ಜತ್ತಿ ನಾರಾಯಣಪುರ ತನ್ನ ಅರಮನೆಗೆ ಬಂದ. ಹೌದಪ್ಪ ಹೌದು. ಬಂದ ಆಗಿನ ಕಾಲಮಾನದಾಗೆಲ್ಲ ಕುಲಕಸಬಗಳು ಇರ್ತಿದ್ವು. ಕುಲಕಸಬ ಅಂದ್ರೆ ಗೊತ್ತಾಕತ್ತಲ್ಲ ಏನ್ರಪ್ಪ ಕುಲಕಸಬ ಅಂದ್ರ? ಹಾಲ ಮತದವರೆಲ್ಲ ಕಂಬಳಿ ನೇಯುವಂತ ಕುಲಕಸಬ, ಕುಂಬಾರೆಲ್ಲ ಗಡಿಗೆ ಮಾಡುವಂತ ಕುಲಕಸಬ, ನವದಿಗೆರೆಲ್ಲ ಕ್ಷೌರ ಮಾಡುವಂತ ಕುಲಕಸಬ. ಹೌದಪ್ಪ ಹೌದ. ಅಗಸ ಜನಾಂಗ ಮಡಿವಾಳ ಜನಾಂಗರೆಲ್ಲ ಊರನ ಗೌಡ ಕುಲಕಂಡ ಸೌಕಾರಗಳ ಬಟ್ಟಿ ಒಗೆಯುವಂತ ಕುಲಕಸಬಗಳು. ಹೌದಪ್ಪ ಹೌದು ಹೌದು. ಹಂಗ ಅಗಸರ ಮಲ್ಲಪ್ಪ ದಿನಂಪ್ರತಿ ಊರನ ಕುಲಕಂಡರ ಗೌಡ್ರು ಮತ್ತ ಒಳ್ಳೆ ದೊಡ್ಡ ದೊಡ್ಡ ಮಂದಿ ವ್ಯಕ್ತಿಗಳ ಏನು ಅರಿಬಿಗಳೆಲ್ಲ ಒಯ್ದು ಹಾಲು ಹಳದಾಗ ಒಕ್ಕೊಂಬರ್ತಿದ್ದ. ಹೌದಪ್ಪ. ಬಟ್ಟಿಗಳನ್ನ ಒಗ್ಕೊಂಡ್ಬರ್ತಿದ್ದ. ಬಟ್ಟಿ ಒಯ್ದು ಒಕ್ಕೊಂಬರ್ತಿದ್ದ. ಅವಾಗ ಮಾಳಪ್ಪ ಕ್ವಾಂಡರ್ ಮಟ್ಟಕ್ಕೆ ಹಬ್ಬಕ್ಕೆ ಹೊಂಟಿದ್ದ. ಹೌದು. ಮಾಳಿಂಗರಾಯನ ಹೊದಿಕೆಗಳೆಲ್ಲ ಬಟ್ಟಿಗಳೆಲ್ಲ ಹೊಲಸಾಗ್ಯಾವ, ಮಲಿನಾಗ್ಯಾವ ತಿಳ್ಕೊಂಡು ಅಗಸರ ಮಲ್ಲಪ್ಪನ ಕೈಯಾಗ ಮಾಳಪ್ಪ ಕೊಟ್ಟ. ಹೌದಪ್ಪ ಹೌದು. ಕೊಟ್ಟ ಅಗಸರ ಮಲ್ಲಪ್ಪಗೊಂದ ಮಾತು ಹೇಳ್ತಾನ. ಏನ್ ಹೇಳ್ತಾನ? ನೋಡ್ ಮಲ್ಲಣ್ಣ, ಎಲ್ಲಾರ ಬಟ್ಟಿ ಹಂಗ ನನ್ನ ಬಟ್ಟಿಗಳು. ಹೌದು. ಸುಣ್ಣದ ಬಟ್ಟೆಗ ಹಾಕಿ ಸುಡಬೇಡ, ಕಾಲಾಗ ಹಾಕಿ ತುಳಿಬೇಡ, ಹಾಸಗಲ್ಲಿಗೆ ಬೀಸಿ ಒಗಿಬೇಡ. ಹೌದಪ್ಪ. ಬಾಳ ಎತ್ತರ ತಮ್ಮ. ನನ್ನ ಬಟ್ಟೆಗಳ ನೀ ಹೆಂಗ ಒಕ್ಕೊಂಬರ್ಬೇಕಂತ ಕೇಳಿದ್ರ ಅಂಗೈಲೆ ತಿಕ್ಕಬೇಕು, ಮುಂಗೈಲೆ ಹಿಂಡಬೇಕು, ಅಂತರ್ಲೆ ಒಣಗಿಸ್ಕೊಂಬರ್ಬೇಕು. ಒಣಗಿಸ್ಕೊಂಬರ್ಬೇಕು. ಹೌದಪ್ಪ ಹೌದು. ಅಂಗೈಲೆ ತಿಕ್ಕುದು, ಮುಂಗೈಲೆ ಹಿಂಡುದು, ಅಂತರ್ಲೆ ಒಣಗಿಸ್ಕೊಂಡು ಬರ್ಬೇಕು. ಬಾಳ ಎತ್ತರ ಮಲ್ಲಣ್ಣ ಅಂತ ಹೇಳಿ ಹೌದಪ್ಪ ಹೌದು ಮಾಳಿಂಗರಾಯ ಆಜ್ಞೆ ಮಾಡಿದ ಮಲ್ಲಪ್ಪಗ. ಅವಾಗ ಮಲ್ಲಪ್ಪ ಏನ್ ಮಾಡ್ದ? ಮಾಳಿಂಗರಾಯನ ಬಟ್ಟಿಗಳೆಲ್ಲ ಕಮ್ಮೈ ಬಿಂಡಿ ಕಟ್ಟಿ ಗಂಟೆ ತಲೆ ಮೇಲೆ ಇಟ್ಟುಕೊಂಡ. ಹೌದಪ್ಪ ಹೌದು. ತಲೆ ಮೇಲೆ ಗಂಟೆ ಇಟ್ಟುಕೊಂಡ. ಜತ್ತಿ ನಾರಾಯಣಪುರ ಬಿಟ್ಟ ಊರ ಮುಂದೆ ಹರಿವು ಹಳ್ಳಕ್ಕ ಆ ಕೆಮ್ಮಣಗುಂತಿ ವಾರ್ಯಾಗ ಹಳ್ಳದ ದಂಡಾಗ ಇಳಿದು ಬರುವಂತ ಸಂದರ್ಭದೊಳಗ ಮಲ್ಲಪ್ಪ ವಿಚಾರ ಮಾಡಿದ. ಏನು ವಿಚಾರ ಮಾಡದಪ್ಪ? ಕುರುಬನ ನಡೆಯುವ ಕಾಲ ಡೊಂಕ, ಹಿಡಿಯುವ ಬಡಿಗೆ ಡೊಂಕ, ನುಡಿಯುವಂತ ನಾಲಿಗೆ ಡೊಂಕ. ಊರಾಗ ಕುಲಕಣ್ಯಾರ ನನಗ ಹಂಗೋಗಿ ಹಿಂಗೋಗಿ ಅಂತೇಳಿ ಆಜ್ಞೆ ಮಾಡಂಗಿಲ್ಲ. ಇವ್ ಕುರಿಕಾಯಿ ಕುರುಬ ನನಗೆ ಹಿಂಗ ಆಜ್ಞೆ ಮಾಡ್ತಾನಂದ್ರ ಬಾಳ ಸಕ್ಕಿಲೆ ಗರ್ವಿಲೆ ಮಾತಾಡ್ದ. ಇವೇನು ದೊಡ್ಡ ಶಾಣೆ ಅಂತ ತಿಳ್ಕೊಂಡು ಹೋಗಿ ಅಗಸರ ಮಲ್ಲಪ್ಪ ಹಾಲ ಹಳದಾಗ ಕಮ್ಮೈ ಬಿಂಡಿ ಹೋಗದ ಮ್ಯಾಲ ನಿಂತ. ಹೌದಪ್ಪ ಹೌದು.
ಅವಾಗ ತ್ರಿಕಾಲ ಜ್ಞಾನಿ ಮಾಳಿಂಗರಾಯ ಅರುವಂಟಾಯ್ತು. ಹೌದು. ಮಾಯ ರೂಪದಿಂದ ಮಾಳಿಂಗರಾಯ ಅಗಸರ್ ಮಲ್ಲಪ್ಪಗ ಹಾಲ ಹಳದಾಗ ಹೊಡೆತ ಮಾಡಿ ತೆಗದ 3 ತಾಸು ಮೂರ್ಛೆ ಹೋಗಿ ಹಾಲು ಹಳದಾಗ ಬಿದ್ದ ಮಲ್ಲಪ್ಪ. ಹೌದಪ್ಪ ಹೌದು. 3 ತಾಸು ಆದ ಮೇಲೆ ಎಚ್ಚರಾಗಿ ಎದ್ದು ಕೂತ ತಿಳ್ಕೊಂಡವ. ಏನ್ ತಿಳ್ಕೊಂಡ್ರಪ್ಪ? ಸಾಕ್ಷಾತ್ ಇವ ದೇವರದಾನ, ಸಾಕ್ಷಾತ್ ಶಿವ ಅದಾನ, ಭಗವಂತ ಅದಾನ. ನಾ ಇಲ್ಲಿ ಮಾಡಿರ್ತಕ್ಕಂತ ಕ್ರಿಯೆ ಅವನಿಗೆ ಅಲ್ಲರೂ ಆಗಿ ನನಗೆ ಇಂತ ಶಿಕ್ಷೆ ಕೊಟ್ಟ ಅನ್ನೋದಿರು ಸಾಮಾನ್ಯ ದೇವರಲ್ಲ. ಹೌದಪ್ಪ ಹೌದು. ಇದು ಬಹಳ ಕೆಟ್ಟ ದೇವರದ. ಈ ಆ ಮಹಾತ್ಮನ ಮಾತ ಪಾಲನೆ ಮಾಡ್ಲಾರ್ದೆ ನಾ ಬಹಳ ತಪ್ಪು ಮಾಡಿದೆ. ಬಹಳ ಗರುವಿನಿಂದ ನಾನು ಬಹಳ ಹೈರಾಣಕ್ಕೆ ಬಿದ್ದೆ. ಬಾಳ ಸೊಕ್ಕಿಲ್ ನಡ್ಕೊಂಡೆ. ಬಹಳ ಸೊಕ್ಕಿನಿಂದ ನಾನು ಇಷ್ಟೆಲ್ಲ ಕಷ್ಟ ಅನುಭವಿಸಿದೆ. ಈ ಕಷ್ಟ ನನ್ನಿಂದ ಹೋಗಬೇಕಾದ್ರೆ, ನಾ ಇಂತ ಕರ್ಮ ಕಳಿಬೇಕಾದ್ರೆ ಒಬ್ಬ ಮಹಾತ್ಮನ ಬಟ್ಟಿ ಮೇಲೆ ನಾ ಕಾಲಿಟ್ಟಿನಿ ಅಂದ್ರ ಅವರ ಋಣನ ಹೆಂಗ ತೀರಿಸಬೇಕಂತ ತಿಳ್ಕೊಂಡು ಅಲ್ಲಿ ಹಾಲು ಹಳದ ಕೂತು ವಿಚಾರ ಮಾಡ್ದ. ಭಗವಂತ ನನ್ನ ಜೀವನ ಇರುವವರೆಗೆ, ನನ್ನ ವಂಶ ಇರುವವರೆಗೆ ನಿಮ್ಮ ಪಲ್ಲಕ್ಕಿ ತೆಳಗ ನನ್ನ ಹಡದಿ ಹಾಸ್ತನ ತಿಳ್ಕೊಂಡು ಮಲ್ಲಪ್ಪ ಬೇಡ್ಕೊಂಡಾನ. ಸದ್ದ ಪಲ್ಲಕ್ಕಿ ತೆಳಗ ಹಡದಿ ಹಾಸ್ತಾರ. ಅಂದಿನ ಹಿಡ್ಕೊಂಡು ಇನ್ನಿನ ತನೂ ಐತಿ. ಅಂದಿನ ಹಿಡ್ಕೊಂಡು ಇಂದಿನ ತರ ಪಲ್ಲಕ್ಕಿ ತೆಳಗ ನಮ್ ಕಡೆ ಹಾಸ್ತಾರ, ಈ ಕಡೆ ಹಾಸ್ತಾರ ಗೊತ್ತಿಲ್ಲ. ಹೌದ್ರಪ್ಪ ಹೌದು. ಪಲ್ಲಕ್ಕಿ ತೆಳಗ ಹಡದಿ ಅರಿಬಿಗಳು ಹಾಸ್ತಿರ್ತಾರೆ. ಹೌದಪ್ಪ ಹೌದು ಹೌದು. ಅವಾಗ ಮಲ್ಲಪ್ಪ ಬೇಡಿಕೊಂಡಿರ್ತಕ್ಕಂತ ಹರಕೆ ಹೌದು ಇನ್ನೂ ತನ ಈ ಕಲಿಯುಗದಾಗ ನಡೆದ ಮಹಾತ್ಮರು ಮಾಡಿರ್ತಕ್ಕಂತ ಒಂದೊಂದು ಸತ್ಯದ ವಿಷಯ ಈ ಭೂಮಿ ಮುಣುಗೋವರೆಗೆ ಅವು ಮುಣಗಂಗಿಲ್ಲ ಅಂತ ಗಟ್ಟಿಯಾಗಿರ್ತಕ್ಕಂತ ವಿಷಯನ್ನ ತೆಗೆದಿಟ್ಟು ಹೋಗ್ಯಾರ ಭೂಮಿ ತಲೆ ಮೇಲೆ. ಹೌದಪ್ಪ ಹೌದು. ನಾವು ನೀವೆಲ್ಲರ ಅವ್ಕರ್ ನೋಡಿ ಜೀವನ ಮಾಡ್ಬೇಕು, ಅವ್ಕರ್ನ ಹೊಗಳಿ ನಾವು ಪಾವನ ಆಗ್ಬೇಕಂತಕ್ಕಂತ ವಿಚಾರದ. ಹೌದಪ್ಪ ಹೌದು ಹೌದು. ಕೇಳ ಹೇಳಲ್ಲ.